ಸಮಾರಂಭಗಳಿಗೆ ಕಲಾಕೃತಿಯನ್ನು ಫೋಮು ಮತ್ತು ಥರ್ಮೋಕೋಲ್ನಲ್ಲೇ ರೆಡಿ ಮಾಡ್ತಾಯಿದ್ರು. ಬೊಮ್ಮನಕಟ್ಟೆಗೆ ಹೋಗಿ ಫೋಟೋಗಳನ್ನೆಲ್ಲ ನಾನು ತೆಗೆದುಕೊಂಡು ಬಂದಿದ್ದೆ. ನೋಡಿ ಯಾವ ಥರ ಅರೇಂಜ್ಮೆಂಟ್ಸ್ ಆಗಿದೆ ಇವಾಗ ಅಂತ. ಶಿವಮೊಗ್ಗ ನಗರದ ಫ್ರೀಡಮ್ ಪಾರ್ಕ್ ಇದೆಯಲ್ಲ, ಅಲ್ಲಮ್ಮ ಪ್ರಭು ಪಾರ್ಕು, ಅದರ ಎದುರು ಭಾಗದಲ್ಲಿ ಗಣಪತಿ ಸಮಿತಿಯವರು ಈ ಒಂದು ಮಾದರಿಯ ಡೆಕೋರೇಷನನ್ನು ಮಾಡಿಸ್ಯಾರೆ. ತುಂಬ ಅದ್ಭುತವಾದಂಥ ಡೆಕೋರೇಷನ್ ಇದು. ಹಲೋ, ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ಬೊಮ್ಮನಕಟ್ಟೆಯ ಆರ್ಟಿಸ್ಟ್ ಆದಂಥ ಉಮೇಶ್ವರು ಅದ್ಭುತವಾದಂಥ ಈ ಕಲೆಯನ್ನು ರಚನೆ ಮಾಡಿ ಕೊಟ್ಟಿದ್ದಾರೆ. ನಿಮ್ಗೆ ಯಾರಿಗಾರ ಈ ಥರ ಕ್ರಿಯೇಟಿವಿಟಿದು ಬೇಕು ಅಂತಂದರೆ ಉಮೇಶ್ ಅವ್ರ ನಂಬರ್ ಹಾಕಿರ್ತೀರಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಬೊಮ್ಮನಕಟ್ಟೆಯಲ್ಲಿ ಹೋಗಿ ನೋಡಿ ವೆಂಕಟೇಶ್ವರ ಹೆಂಗೆ ಪೂಜೆಯಲ್ಲಿ ಕಂಗೊಳಿಸ್ತಾ ಇದ್ದಾರೆ. ಗಣಪತಿ ವೆಂಕಟೇಶ್ವರನ ಒಂದು ಸನ್ನಿಧಿಯಲ್ಲಿ ಇದ್ದಂಗೆ ಎಲ್ಲ ಮಾದರಿಯನ್ನು ರೆಡಿ ಮಾಡಿಕೊಟ್ಟಿದ್ದಾರೆ. ಅದ್ಭುತವಾಗಿದೆ. ಲೈಟಿಂಗ್ಸ್ ಎಲ್ಲ ಹಾಕಿದರೆ ಸೂಪರಾಗೆಲ್ಲ ಬಂದಿದೆ. ಅಲ್ಲಿ ವಿಘ್ನೇಶ್ವರನಿಗೆ ಪೂಜೆ ನಡೀತಾ ಇದೆ. ನೀವು ಎಲ್ಲ ಹೋಗಿ ಭಕ್ತಿಯಿಂದ ನಮಸ್ಕರಿಸಿ. ನಾನು ಶಿವಮೊಗ್ಗ ವಿರೂಪಾಕ್ಷ ಹೋಗಿ ಭಕ್ತಿಯಿಂದ ನಮಸ್ಕರಿಸಿ ಬಂದಿದ್ದೀನಿ. ನೀವು ಈ ಸನ್ನಿಧಿಗೆ ಹೋಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋನೆಲ್ಲರಿಗೂ ಶೇರ್ ಮಾಡಿ. ನಮಸ್ಕಾರಗಳು.